ಯಾವ ರೀತಿಯಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮ್ಯಾಜಿಕ್ ನ ಮಾಡ್ತಾರೆ ಅಂತ. ಎಲ್ರಿಗೂ ನಮಸ್ತೆ, ಇಲ್ಲಿರೋರ್ಗೂ ಮತ್ತೆ ನಿಮಗೂ ಎಲ್ರಿಗೂ ನಮಸ್ತೆ. ಹಾಯ್. ದಂಡ ತೀರ್ಥ ಅಂದರೆ ಫುಲ್ ಇಡೀ ಸ್ಕ್ರಿಪ್ಟ್ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಅಂದರೆ ಹರಿಪ್ರಾಣ್ ಅವರು ನನಗೆ ತುಂಬ ವರ್ಷ, 4-5 ವರ್ಷದಿಂದ ತುಂಬ ಆತ್ಮೀಯ ಸ್ನೇಹಿತ. ಈ ಥರ ಮಾಡೋಣ ಅಂತ ಅಂದಾಗಲೂ ನೆಕ್ಸ್ಟ್ ಒಂದು 3 ವರ್ಷದಿಂದ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಒಂದು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸರ್ ಮಾಡೋಣ ಅಂತಲೇ ಇದ್ದೆ. ಇವೆಲ್ಲ ಸೇರಿದ್ದೀರಾ. ಅದೇ ಈಗ ಪ್ರೆಸ್ ಮೀಟ್ ಇದು ಅಂದರೆ ಸಕ್ಸಸ್ ಆಗೋವರೆಗೂ ನಿಮ್ಮ ಸಪೋರ್ಟ್ ಬೇಕು. ಜಾಸ್ತಿ ಮಾತ್ರಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಇಡೀ ನಮ್ಮ ಆರ್ಟಿಸ್ಟ್ಗೂ ನಮಗೂ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಮಾಡಿ ಒಳ್ಳೆ ಸಿನಿಮಾನ ಕೊಡೋಣ ಅಂತ ಹೇಳ್ಕೊಂತೀವಿ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಒಂದೆರಡು ಮಾತುಗಳಲ್ಲಿ. ಯಾವ ರೀತಿಯ ಪಾತ್ರ? ಪಾತ್ರದ ಬಗ್ಗೆ ನಾನು ಅವ್ರ ಹತ್ರ ಕೇಳಿದ್ದೀನಿ, ಅಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ಬೇಕು. ಪರ್ಮಿಷನ್ ಕೊಟ್ಟಿಲ್ಲ ಹಾಗಾದ್ರೆ. ಅಂದ್ರೆ ನಾನು ಅಷ್ಟು ಈಸಿಯಾಗಿ ಯಾವ್ದು ಬಿಟ್ಕೊಡಕ್ಕೆ ಬೇಡ ಅಂತ ಹೇಳಿದ್ರು. ಅದನ್ನ ಆಗಿ ಇರ್ಲಿ ಅಂತ. ಸಿನಿಮಾ ಎಲ್ಲ ಆದ್ಮೇಲೆ ಇನ್ನೂ ಜಾಸ್ತಿ ರಿವ್ಯೂ ಮಾಡಾಗೆಲ್ಲ ಅವ್ರ ಹತ್ರ ಕೇಳಬೇಕು ಜಾಸ್ತಿ. ನೋಡಿ ಡೈರೆಕ್ಟರ್ ಎಷ್ಟು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗಲೇ. ಸುಮ್ಮನೆ ತಮಾಷೆ ಮಾಡಿದೆ. ಎಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಮಾನಸ್, ನಿಮ್ಮ ಹಿನ್ನೆಲೆ ಹೇಳಿ. ನಿಮ್ಮ ಹಿನ್ನೆಲೆ ಹೇಳಿ, ನೀವು ಏನ್ ಮಾಡ್ತಾ ಇದ್ರಿ ಇದಕ್ಕಿಂತ ಮುಂಚೆ? ಅದೇ ಫಸ್ಟ್ ಅಂದ್ರೆ ಕ್ವಾಲಿಟಿ ಇದೆ ಮಜಾ ಭಾರತ್ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಅದಾದ್ಮೇಲೆ ಒಂದು ತಲವಾರ ಅಂತ ಒಂದು ಸಿನಿಮಾ ಮಾಡಿದೆ. ಧರ್ಮ ಕಿತ್ತಿರ ಸರ್ ಹೀರೋ ಆಗಿ ಆ ಸಿನಿಮಾದಲ್ಲೂ ಮಾಡಿದ್ದೀನಿ. ಇನ್ನೊಂದು ರಣಾದ ಸಿನಿಮಾ ಮಾಡಿದ್ದೀನಿ. ಇನ್ನೊಂದು ಅಪ್ಪ ಈಸ್ ಗ್ರೇಟ್ ಅಂತ ಶೋಭ್ರಾ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಹಾಗೆ ಮಾಡ್ತಾ ಇದ್ದೀನಿ ಸರ್ ಕೆಲವು. ಆದರೆ ಸಿನಿಮಾ ರಿಲೀಸ್ ಆಗಬೇಕು, ಅದು ಆದಷ್ಟು ಬೇಗ ಆಗುತ್ತೆ. ಅದು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಈ ದಂಡ ತೀರ್ಥದಲ್ಲಿ ಏನೇನಿದೆ ಇದನ್ನ ಈಗ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇದ್ದಾಗ ಖಂಡಿತ ಎಲ್ಲ ಇನ್ನೂ ಜಾಸ್ತಿ ಮೆಮೊರಿ ಮಾಡ್ಕೊಂಡು ನಿಮಗೆಲ್ಲ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಅವ್ರಿಗೆ ಇನ್ನೊಂದು ಹೆಸರು ಕೂಡ ಇದೆ, ಜೂನಿಯರ್ ದರ್ಶನ್ ಅಂತ. ಅವರ ಹಾವಭಾವ ನೋಡಿ, ಮಾತಾಡೋ ರೀತಿ ನೋಡಿ. ಮಾನಸ ಅವರು ಒಂದೆರಡು. ಆತ್ಮೀಯ ಮಾಧ್ಯಮ ವರ್ಗದವರಿಗೂ, ಪತ್ರ ವರ್ಗದವರಿಗೂ, ನೆಲೆಸಿರುವ ಗಣ್ಯರಿಗೂ ಧನ್ಯವಾದಗಳು. ನನ್ನ ಹೆಸರು ಮಾನಸ ಗೌಡ. ನಮ್ಮೂರು ಮೈಸೂರು. ಗಾರುಡಿಕ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಇತ್ತೀಚೆಗೆ. ಹೆಸರು ಮಾಡಲಿಲ್ಲ, ನಾನು ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಬಟ್ ಈ ದಂಡ ತೀರ್ಥ ಇವಾಗ ತಾನೇ ಟೈಟಲ್ ಲಾಂಚ್ ಮಾಡಿದ್ದೀವಿ. ಈ ಸಿನಿಮಾಗೆ ಎಲ್ಲರೂ ಆಶೀರ್ವಾದ ಬೇಕು, ಎಲ್ಲರೂ ಸಪೋರ್ಟ್ ಬೇಕು. ಹರಿ ಸರ್ಗೆ, ಹರಿ ಸರ್ ನನಗೆ 2 ವರ್ಷದಿಂದ ಪರಿಚಯ. ಆ್ಯಕ್ಚುಲಿ ಅವ್ರು ಮೀಟ್ ಮಾಡಿ ಸಿನಿಮಾ ಮಾಡಿಸ್ತೀನಿ ನಿಮ್ಮ ಕೈಲಿ ಅಂತ ಹೇಳಿದರು. ಅದೇ ರೀತಿ ನನಗೆ ಈ ಸಿನಿಮಾ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಆರ್ಟಿಸ್ಟ್ಗೆಲ್ಲ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ರಜನಿಕಾಂತ್. ಎಲ್ರಿಗೂ ನಮಸ್ಕಾರ. ನನ್ನ ತುಂಬ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ನೋಡಿರ್ತೀರ. ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದೆ ಅಂತ ಡೈರೆಕ್ಟ್ ಹೇಳಿದ್ದಾರೆ ಹೊರತಾಗಿ ಯಾವ ಪಾತ್ರ ಅಂತ ನಾನು ಇನ್ನೂ ಹೇಳಿಲ್ಲ. ಬಟ್ ಓವರ್ ಆಲ್ ಒಂದ್ಸತಿ ನಾನು ಕತೆ ಕೇಳಿದ್ದೀನಿ. ಕತೆ ಕೇಳಿದಾಗ ಒಂಥರ ವಿಭಿನ್ನ ಅನ್ನಿಸ್ತು. ಇದರಲ್ಲಿ ಕತೆ ಏನಿದೆಯೋ ಕಥೆನೇ ಮೇಯ್ನ್, ಅದೇನೇ ಹೀರೋ. ಅದನ್ನ ಪ್ಲೇ ಮಾಡ್ತಾ ಇರ್ತ ಅವಿನಾಶ್ ಅವ್ರಿಗೆ ಒಳ್ಳೇದಾಗಲಿ, ಹಾಗೆ ಹೀರೋಯಿನ್ ಅವ್ರಿಗೂ ಒಳ್ಳೇದಾಗಲಿ. ಅದ್ರಲ್ಲಿ ನಾನೊಂದು ಪಾತ್ರವನ್ನು ಮಾಡ್ತಾ ಇದ್ದೀನಿ, ಯಾವುದಂತ ನನಗಿನ್ನೂ ರಿವ್ಯೂ ಮಾಡಿಲ್ಲ. ಸೊ ಓವರ್ ಆಲ್ ಒಂದು ಹೊಸ ತಂಡ ಒಂದು ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಾಗ ಏನೇನು ಶ್ರಮ ಹಾಕಿದ್ದಾರೆ ಅನ್ನೋದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಹೆಚ್ಚು ಕಮ್ಮಿ ಒಂದು 2.5-3 ವರ್ಷದಿಂದ ಈ ಕಥೆಯನ್ನು ಮಾಡಿಕೊಂಡು ಅವರು ಏನೋ ಟೈಟಲ್ ಲಾಂಚ್ ಮಾಡಿ ಸಿನಿಮಾ ಫ್ಲೋರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ತುಂಬ ಒದ್ದಾಡ್ಕೊಂಡು ಬಂದಿರೋದನ್ನ ನಾನು ನೋಡಿದ್ದೀನಿ. ಸೊ ಇದ್ರ ಮೂಲಕ ನಿರ್ದೇಶನ ಹಾಗೂ ನಿರ್ಮಾಣ ಎರಡನ್ನೂ ಮಾಡ್ತಾ ಇರೋಂಥ ಹರಿ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಒಳ್ಳೇದಾಗಲಿ. ನಾನು ಬೆಂಗಳೂರು ಮಾಡೆಲ್. ರೀಸೆಂಟ್ ಆಗಿ ಈಗ ಒಂದು ಕನ್ನಡ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಅದು ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ಬೋದು. ಈಗ ನನಗೆ ಹರಿ ಸರ್ ಅವರು ಜ್ಯೋತಿ ಅಮ್ಮಯಿಂದ ಪರಿಚಯ. ಅದಕ್ಕೆ ಮುಂಚೆ ನನಗೆ ಸರ್ ಗೊತ್ತಿರಲಿಲ್ಲ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಪ್ರೊಡಕ್ಷನ್ಗೆ. ನಿಮ್ಮ ಪ್ರೊಡಕ್ಷನಿನ ಫಸ್ಟ್ ಪ್ರಾಜೆಕ್ಟಲ್ಲಿ ನಾನು ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ಸರ್ ಸ್ಟೋರಿ ಲೇಟ್ ಆಗ ನಾನು ಸೆಕೆಂಡ್ ಥಾಟ್ ಇದ್ದೆ ನಾನು ಇಟ್ಕೊಂಡೆ. ತುಂಬ ಖುಷಿ ಆಯಿತು. ಆ್ಯಂಡ್ ಸರ್ ನೇಮ್ ಹರಿ ಪ್ರಾಣ ಎಷ್ಟು ಡಿಫ್ರೆಂಟ್ ಆಗಿ ಕ್ಯಾಚಿ ಆಗಿದೆಯೋ ಹಾಗೆ ಅವ್ರ ಟೈಟಲ್ ಕೂಡ, ಅವ್ರ ಪ್ರಾಜೆಕ್ಟ್ ಟೈಟಲ್ ಕೂಡ ಅಷ್ಟೇ ಕ್ಯಾಚಿ ಆಗಿದೆ. ಆ್ಯಂಡ್ ಅಷ್ಟೇ ಸಕ್ಸಸ್ ಕೂಡ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಎಸ್, ನನಗೂ ತುಂಬ ಖುಷಿ ಆಗುತ್ತೆ ಆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ಸ್ವೀಟ್ ಆಗಿ ಶಾರ್ಟ್ ಆಗಿ ಮುಗಿಸ್ಬಿಡ್ರಿ. ವಿಜಯ್ ಮುಂದೆ ಬಂದ್ಬಿಡಿ ಹರೀಶ್ ಇಲ್ಲಿ ಹರೀಶ್. ನಮಸ್ತೆ, ನನ್ನ ಹೆಸರು ಹರಿಪ್ರಾಣ ಅಂತೇಳಿ. ಇವತ್ತು ನಮ್ಮ ಮೊದಲನೇ ಚಿತ್ರದ ಒಂದು ಟೈಟಲ್ ಲಾಂಚ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಕಲಾವಿದರ ಸಂಘ ಆಡಿಟೋರಿಯಮಲ್ಲಿ. ಅದ್ರ ಜೊತೆಗೆ ನಮ್ಮ ಪ್ರಾಣ ಪ್ರೊಡಕ್ಷನಿಂದ ಆಡಿಯೋ ಚಾನಲ್ನ ಏನು ಓಪನ್ ಮಾಡ್ತಾಯಿದ್ವಿ ಅದರದ್ದೊಂದು ಲಾಂಚ್ನ ಕೂಡ ಮಾಡ್ತಾ ಇದ್ವಿ. ಇವೆರಡು ಕಾರ್ಯಕ್ರಮನೂ ಕೂಡ ಕಲಾವಿದರ ಸಂಘ ಆಡಿಟೋರಿಯಮಲ್ಲಿ ನಡೀತಾ ಇದೆ ಇವತ್ತಿನ ದಿನ. ಇದ್ರ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರಿದ್ದಾರೆ ಸರ್? ಇದರಲ್ಲಿ ಬಂದು ಜೂನಿಯರ್ ದರ್ಶನ್ ಅವಿನಾಶ್ ಇದ್ದಾರೆ, ರಜನಿಕಾಂತ್ ಇದ್ದಾರೆ, ಮತ್ತು ಕುರಿ ಪ್ರತಾಪ್ ಅವರಿದ್ದಾರೆ, ಅದ್ರ ಜೊತೆಗೆ ಚಂದ್ರಪ್ರಭಾ ಅವರಿದ್ದಾರೆ, ಜಿ ಗೋವಿಂದೇಗೌಡ ಅವರು ಕೂಡ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜ್ಯೋತಿ ಅಮ್ಮ, ಆಮೇಲೆ ಪೂಜಾ ರಾಮಚಂದ್ರ ಅಂತೇಳಿ ಹೀರೋಯಿನು, ಮಾನಸ ಅಂತ ಗಾರುಣಿಗ ಹೀರೋಯಿನು ಮಾನಸ ಅಂತ, ಇಷ್ಟು ಜನ ಇದ್ದಾರೆ. ಪಿಕ್ಚರ್ಸ್ ಏನು? ದಂಡತೀರ್ಥ ಅಂತೇಳಿ ನಮ್ಮ ಈ ಸಿನಿಮಾದ ಒಂದು ಟೈಟಲ್. ಯಾವ ಜನ ಸಿನಿಮಾದು? ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್, ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಹೋಗುತ್ತೆ. ಸ್ವಲ್ಪ ಮೀಡಿಯಾ ಕಾನ್ಸೆಪ್ಟ್ ಇರೋದ್ರಿಂದ ಮೀಡಿಯಾದಲ್ಲಿ ಮಾಡುವಂಥ ಸ್ಟಿಂಗ್ ಆಪರೇಷನ್ಗಳಲ್ಲಿ ಏನೆಲ್ಲ ಭಾಗವಹಿಸ್ತೀವಿ ಅದೇ ಥರ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ. ಯಾವ ಥರ ಜನ ಇದು? ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಕಾಮಿಡಿಯಿಂದ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು 4 ಜನ ಹೀರೋಗಳ ಮೇಲೆ ನಡೆಯುವಂಥ ಒಂದು ಕಥೆ. 4 ಜನ ಹೀರೋಗಳು ಯಾರು? 4 ಜನ ಹೀರೋಗಳ ಮೇಲೆ. ಒಂದು ರೇಣು ಅಂತ ಒಂದು ಸೀರಿಯಲ್ ಆರ್ಟಿಸ್ಟು. ಈ ಸಿನಿಮಾದಲ್ಲಿ 4 ಜನ ಆರ್ಟಿಸ್ಟ್ಗಳಿದ್ದಾರೆ. 4 ಜನ ಹೀರೋಗಳ ಮೇಲೆ ಕಥೆ ಒಂದು ಹೇಳ್ತಿದ್ದೀನಿ. ಇದರಲ್ಲಿ ರೇಣು ಅಂತ ಒಬ್ಬರು ಸೀರಿಯಲ್ ಆರ್ಟಿಸ್ಟ್ ಒಬ್ಬರು ಕೂಡ ಇದ್ದಾರೆ. ಅದರಲ್ಲಿ ರಜನಿಕಾಂತ್, ನಮ್ಮ ಮಂಗಳವಾರ ರಜದಿನ ಎಲ್ಲ ಮಾಡಿರ್ತಾರೆ, ಆ ರಜನಿಕಾಂತ್ ಕೂಡ ಇದ್ದಾರೆ. ಜೂನಿಯರ್ ದರ್ಶನ್ ಅವಿನಾಶ್ ಅವರು ಕೂಡ ಇದ್ದಾರೆ. ಅದ್ರ ಜೊತೆಗೆ ಮಜಾಭಾರತ ಖ್ಯಾತಿಯ ಚಂದ್ರಪ್ರಭಾ ಅವರು ಕೂಡ ಇದ್ದಾರೆ. ಈ 4 ಜನ ಅವರ ಮೇಲೆ ಒಂದು ಕಥೆ ಹೇಳ್ತಿದ್ದೀನಿ ಸರ್. ಎಲ್ಲೆಲ್ಲಿ ನಡೆಯುತ್ತೆ ಚಿತ್ರ? ಬೆಂಗಳೂರಲ್ಲಿ ಇಂಡೋರ್ ಮಾತ್ರ ನಡೆಯೋದು ಒಂದು 10 days. ಇನ್ನು 25-30 days ಪೂರ್ತಿ ಮೈಸೂರು ಕಡೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಇದು ಜನವರಿ 4-5 ಶುರು ಆಗ್ತಾ ಇದೆ ಸರ್ ಶೂಟಿಂಗ್. ಸರ್ ಪ್ರೊಡ್ಯೂಸರ್ ಅವರು ಉಮೇಶ್ ಅಂತ, ಅವರು ಕಾರಣಾಂತರಗಳಿಂದ ಇವತ್ತು ಇಲ್ಲಿಗೆ ಬರೋಕ್ಕಾಗ್ತಾಯಿಲ್ಲ. ಅವ್ರ ಮಿಸ್ಸಸ್ ಬರ್ತಾ ಇದ್ದಾರೆ, ಬಂದಮೇಲೆ ಪರಿಚಯನೂ ಕೂಡ ಮಾಡ್ಕೊಡ್ತೀನಿ ಸರ್ ನಿಮಗೆ. ಸರ್ ಕ್ಯಾಮ್ರಾಮ್ಯಾನು ರಂಗಸ್ವಾಮಿ ಅಂತೇಳಿ. ಮ್ಯೂಸಿಕ್ ಬಂದು ಸಿದ್ಧಾರ್ಥ್ ಅಂತ, ತೆಲುಗು ಹುಡುಗರು ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಮಾಡ್ಕೊಂಡಿದ್ದೀನಿ. ಡ್ಯಾನ್ಸ್ನ ಬಂದು ಆರಾಧ್ಯ ಮಾಸ್ಟರ್ ಅಂತೇಳಿ, ಆರಾಧ್ಯ ಅವರ ಅಕಾಡೆಮಿಯಿಂದ ಬರ್ತಾ ಇದೆ, ಗುರುಪ್ರಸಾದ್ ಅಂತ ಅವ್ರ ಇನ್ನೊಂದು ಹೆಸರು. ಮತ್ತು ಫೈಟ್ ಮಾಸ್ಟರ್ ಬಂದು ಸಂತೋಷ್ ರಾಥೋಡ್ ಅಂತೇಳಿ. ಸರ್ ಪ್ರಾಣ ಆಡಿಯೋ ಬಂದು ಅದ್ರ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ, ನಾವು ಆಲ್ ಓವರ್ ಕರ್ನಾಟಕ ಬಂದು ಒಂದು ಆಡಿಷನ್ನ ಮಾಡ್ತಾ ಇದ್ದೀವಿ. ಡ್ಯಾನ್ಸರ್ಸು ಮತ್ತು ಸಿಂಗರ್ಸ್ಗಳು ಆಡಿಷನ್ನ ಮಾಡ್ತಾ ಇದ್ದೀವಿ. ಅಂದರೆ ಹಳ್ಳಿಗಳಲ್ಲಿ ಇರುವಂಥ ಎಷ್ಟೋ ಪ್ರತಿಭೆಗಳನ್ನ ನಾವು ಬೆಳಕಿಗೆ ತರಬೇಕು, ಅವ್ರಿಗೊಂದು ಸ್ಟೇಜ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅದನ್ನು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸಿನಿಮಾಗಳನ್ನು ಕೂಡ ಇರೋ ಏನು 3 ಹಾಡುಗಳೇನಿದೆ ಆ ಹಾಡುಗಳನ್ನು ಕೂಡ ಅವ್ರಿಗೂ ಅವಕಾಶ ಕೊಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ ಸರ್. ಪ್ರಾಣ ಆಡಿಯೋನು ಅಷ್ಟೇ ಸರ್, ಸೇಮ್ ಪ್ರಾಣ ಆಡಿಯೋ ಏನಿದೆ ಅದು ಕಾನ್ಸೆಪ್ಟ್ ಮಾಡ್ತಿರೋದು. ಈಗ ಮುಂದೊಂದು ದಿನ ಇನ್ನು 2 ತಿಂಗಳಲ್ಲಿ ಪ್ರಾಣ ಆಡಿಯೋ ಅನ್ನೋದು ಕೂಡ ಲಾಂಚ್ ಆಗುತ್ತೆ. ಈಗ ನಮ್ಮ ಲಹರಿ ಬೇಲು ಸರ್ ಆಡಿಯೋ ಇದೆ, ಆನಂದ್ ಆಡಿಯೋ ಎಲ್ಲ ಏನಿದೆ ಅದೇ ರೀತಿ ಪ್ರಾಣ ಆಡಿಯೋ ಕೂಡ ಒಂದು ಲಾಂಚ್ ಆಗ್ತಾ ಇದೆ 2 ತಿಂಗಳಲ್ಲಿ. ಸಿನಿಮಾ ಮುಹೂರ್ತ ಯಾವಾಗ ಸರ್? ಸಿನಿಮಾ ಮುಹೂರ್ತ ನಾವು ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಿನಿಮಾ ಮುಹೂರ್ತ ಅನ್ನೋದು ಒಂದು ಪೂಜೆನ ನಾವು ಮಾಡಿ ಮುಗಿಸ್ಕೊಂಡು ಬಂದಿದ್ದೀವಿ ಸರ್. ಆಲ್ರೆಡಿ ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ನಾವು ಹೋಗಿ ಪೂಜೆನ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಸಿನಿಮಾ ಟೀಮ್ ಅವರೇ ಸೇರ್ಕೊಂಡು ಅಷ್ಟೇ. ಶೂಟಿಂಗ್ ಯಾವತ್ತಿಂದ ಶುರು? ಶೂಟಿಂಗ್ 4-5 ಶುರು ಆಗ್ತಾ ಇದೆ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೋಜಿ ಸ್ಫೂರ್ತಿ. ನಮಸ್ಕಾರ, ನಾನು ಪೂಜಾ ರಾಮಚಂದ್ರ. ನಾನು ಬೆಂಗಳೂರಿಂದ ಬಂದಿದ್ದೀನಿ.
ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಮಾಡೆಲ್, ಆದರೆ ನಾನು ಆಕಸ್ಮಿಕವಾಗಿ ಹಾಗೆ ಆ್ಯಕ್ಟಿಂಗಿಗೆ ಬರಬೇಕಾಯಿತು. ಅಲ್ಲಿಂದ ಬಂದು ಜೊತೆಯಮ್ಮ ಪರಿಚಯ ಆಗಿ ಅವ್ರು ನನಗೆ ಆಪರ್ಚುನಿಟೀಸ್ ಕೊಡ್ತಾ ಹೋದರು. ಈಗ ನಾನು ಕಿರಿಕ್ ಮೂವಿ ಅಂತ ಒಂದು ಕನ್ನಡ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದು ಇನ್ನೂ ರಿಲೀಸ್ ಆಗೋಕ್ಕಿದೆ. ಈಗ ಸದ್ಯಕ್ಕೆ ಸರ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸೊ ಇದು ಸ್ಟೋರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದರಲ್ಲಿ ನಾನು ವರ್ಕ್ ಮಾಡೋದು ತುಂಬ ಖುಷಿಯಾಗಿದೆ. ಇದರಲ್ಲಿ ನನಗೊಂದು ಜರ್ನಲಿಸ್ಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಎಸ್, ಐ ಆಮ್ ವೇಟಿಂಗ್ ಫಾರ್ ಸಾರಿ. ನನ್ನ ಹೆಸರು ರೇಣುಕಾ ಪ್ರಸಾದ್ ರೇಣು ಅಂತ. ನಾನು ಅವ್ರಿಗೆ ಬಂದು ಕುಂಬ್ಳಗೋಡ ಹತ್ರ ಇರೋ ಒಂದು ಹಳ್ಳಿ ದಿಟ್ಟಳ್ಳಿ. ನನಗೆ ಈ ಸಿನಿಮಾಗೆ ನನ್ನ ಫ್ರೆಂಡು ಅಪ್ರೋಚ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳಿದ್ರು. ಒನ್ ಆಫ್ ದಿ ಹೀರೋ ಅವರು ಕೊಟ್ಟಿದ್ದಾರೆ. ಆ ಸ್ಟೋರಿ ಕೇಳಿದ್ವಿ, ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗಾಗಿ ಒಂದು ಜರ್ನಿ ಥರ ಖುಷಿ ಆಯಿತು ಕೇಳಿ ಸ್ಟೋರಿ. ಸೊ ಹಂಗಾಗಿ ಈ ಸಿನಿಮಾ ಶೂಟಿಂಗ್ಗೆ ಸ್ಟಾರ್ಟ್ ನೆಕ್ಸ್ಟ್ ಮಂತಿಂದ ದಯವಿಟ್ಟು ನೀವೆಲ್ಲರೂ ಸಹಾಯ ಮಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ನೀವು ಆ್ಯಕ್ಟಿಂಗ್ ಹೆಂಗಿಂದ ಬಂದ್ರಿ? ಸರ್ ನಾನು ಸಣ್ಣ ಪುಟ್ಟ ಸೀರಿಯಲ್ಲು ಹಾಗೂ ಹಲವಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಂಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲೆಲ್ಲ ನೋಡಿ ನನ್ನ ಫ್ರೆಂಡ್ ಸಜೆಷನ್ ಮಾಡಿದ್ದ. ಸೊ ಚೆನ್ನಾಗಿದೆ, ಮಾಡ್ಬೋದು ನೀವು ಮಾಡಿ ಅಂತ ಹೇಳಿ ಕಲಿಸೋದು. ಆ್ಯಕ್ಟಿಂಗ್ ಕ್ಲಾಸ್ಗಳು ಏನು ಕಲ್ತಿಲ್ಲ? ಕ್ಲಾಸ್ಗೆ ಹೋಗಿದ್ದೀನಿ ಸರ್, ಸಣ್ಣ ಪುಟ್ಟ ಕ್ಲಾಸ್ಗೆ ಹೋಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಪುಟ್ಟ ಸೀರಿಯಲ್ನಲ್ಲಿ ಮಾಡಿ ಕಲ್ತಿದ್ದೀನಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.